ಬಂಧುಗಳೇ, ದಿನಾಂಕ 20/3/2025ರಂದು ಸರ್ಕಾರಿ ಕಂದಾಯ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳವಳಿ ಮಹಾಡ್ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರಣ, ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟವರು, ಸಂವಿಧಾನ ಚಿಂತಕರು, ಅಂಬೇಡ್ಕರ್ ವಾದಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಮಹಾಡ್ ಚಳವಳಿ ಏನು ಚೌಡಾರಕೆರೆ ನೀರನ್ನು ಮುಟ್ಟುವುದರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನವರಿಗೆ ಎಲ್ಲ ಸಮಾನ ಹಕ್ಕುಗಳಿದೆ ಅನ್ನುವಂಥ ಒಂದು ವಿಚಾರವನ್ನು ಅವತ್ತು 1927 ಮಾರ್ಚ್ 20ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರಕೆರೆ ನೀರನ್ನು ಮುಟ್ಟುವುದರ ಮೂಲಕ ಜನರಿಗೆ ಎಲ್ಲರೂ ಸಮಾನರು ಅನ್ನುವಂಥ ಒಂದು ಸಂದೇಶವನ್ನು ಸಾರಿದಂಥ ಒಂದು ದೊಡ್ಡ ಹೋರಾಟ ಚಳವಳಿ ಅದು. ಆ ಚಳವಳಿ ಅಂದರೆ ಮನುಷ್ಯರಿಗೆ ಸಮಾನದ ಹಕ್ಕುಗಳು ಇರಲೇಬೇಕು ಅನ್ನುವಂಥ ಒಂದು ವಿಚಾರದಿಂದ ಆ ಕೆರೆಯಲ್ಲಿ ಏನಾಕಿತ್ತಪ್ಪ ಅಂತಂದ್ರೆ ದನಗಳು, ಪ್ರಾಣಿಗಳ ಮೈ ತೊಳೆಯುವುದು ಎಲ್ಲ ಗಲೀಜು ಮಾಡ್ತಾಯಿದ್ರು ಸಹ ಅಲ್ಲಿ ಮನುಷ್ಯರಿಗೆ ನೀರು ಮುಟ್ಟಿಸ್ಕೊಡ್ತಿರಲಿಲ್ಲ. ಅಂಥ ಒಂದು ವ್ಯವಸ್ಥೆ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1927ರಲ್ಲಿ ಏನು ಚಳವಳಿ ಮಾಡಿದರು, ಆ ಚಳವಳಿಯ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂಥ ಚಳವಳಿ ಆಗಿದ್ದರಿಂದ ಅದನ್ನು ನೆನಪಿಗಾಗಿ ನಾವು ಶೋಷಿತರ ಸಂಘರ್ಷ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆದ ಕಾರಣ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಇದು ಸರ್ಕಾರಿ ನೌಕರರ ಕಂದಾಯ ಭವನ, DC ಆಫೀಸ್ ಆವರಣದಲ್ಲಿ ಹೊಸ ಭವನ ಮಾಡಿದ್ದಾರೆ ಕಂದಾಯ ಭವನ. ಆ ಕಂದಾಯ ಭವನದಲ್ಲಿ ಇರೋದ್ರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಟೈಮು ನಾಳೆ 11:30 ರೀ. 11:30ರಿಂದ 2 ಗಂಟೆ ಮಟ್ಟ. ಆಮೇಲೆ ಸರ್ವ ಸದಸ್ಯರ ಸಭೆ ಕೂಡ ಇರ್ತೈತಿ. ಅಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಸರ್ವ ಸದಸ್ಯರ ಸಭೆ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಆಗಿರ್ತೈತಿ. ಆ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಜಾಲ್ವಾದಿ ಸರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಚಿಂತಕರು ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳುತ್ತಾರೆ. ಶೋಷಿತರ ಸಂಘರ್ಷ ದಿನಾಚರಣೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಾಗಣ್ಣ ಬಡ್ಗೇರ್ ಅಂತ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಮಿತಿ ಸದಸ್ಯರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಈ ಪ್ರಾಸ್ತಾವಿಕ ನುಡಿಯನ್ನು ಮೇಲಿನ ಮನೆಯವರು ನೆರವೇರಿಸಿಕೊಳ್ಳಲಾದರೆ. ಹಾಗೆಯೇ ಉಪನ್ಯಾಸಕರಾಗಿ ಪ್ರೊಫೆಸರ್ ಬಸವರಾಜ್ ಜಾಲ್ವಾದಿ ಸರು ಪ್ರೊಫೆಸರ್ ಆಗಿದ್ದಾರೆ. ಅವರು ಕೂಡ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಉಪನ್ಯಾಸವನ್ನು ಮಾಡಲಿದ್ದಾರೆ. ಹಾಗೆಯೇ ಅಧ್ಯಕ್ಷತೆಯನ್ನು ಸಂಜು ಕಂಬಾಗಿ ಅವರು ವಹಿಸ್ತಾ ಇದ್ದಾರೆ. ಅದೇ ರೀತಿ ಉಪಸ್ಥಿತಿ SM ಪಾಟೀಲ್ ಗಣಿಯಾರರು, ಅನಿಲ್ ಹೊಸಮನಿ ಸರು, ಸೋಮನಾಥ್ ಕಳ್ಳಿಮನಿ ಸರು, ಪ್ರಭುಗೌಡ ಪಾಟೀಲ್ರು, ನಾಗರಾಜ್ ಲಂಬೋರು ವಕೀಲರು, ಹಾಗೂ ಶ್ರೀಮತಿ ಸವಿತಾ ಒಗ್ಗರ ಹಾಗೂ ಜ್ಯೋತಿ ಬೆಳಗುಸೋರು, ಶ್ರೀಮತಿ ಪ್ರತಿಭಾ ಹೊಸಮನಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹೆಸರು ಸಂಜು ಕಂಬಾಗಿ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗೀಯ ಸಂಚಾಲಕರು, ವಿಜಯಪುರ.